ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ತಾಲೂಕಿನ ಕನಕ ಸಭಾಭವನದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರಾದ ಮಾನ್ಯ ಸೀನಪ್ಪನವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ವಿಧ ದಾನಗಳಿಂದ ಹೆಸರುವಾಸಿಯಾದ ಕ್ಷೇತ್ರ. ಹಸಿದವನಿಗೆ ಅನ್ನ ನೀಡುವುದಕ್ಕಿಂತ ಅನ್ನವನ್ನು ಉತ್ಪಾದಿಸುವ ಕಲೆಯನ್ನು ಕಲಿಸಿಕೊಡಿ ಎನ್ನುವುದು ಧರ್ಮಾಧಿಕಾರಿಗಳ ಕಲ್ಪನೆ. ಪೂಜ್ಯರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕನಸಿನ ಕೂಸು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ. ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಸ್ವಾವಲಂಬಿ ಬದುಕು ಸಾಗಿಸಲು ಮತ್ತು ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡುವಲ್ಲಿ ಜ್ಞಾನ ವಿಕಾಸದ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು. ಹಿಂದಿನ ಕಾಲದಲ್ಲಿ ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದು, ಪ್ರಸ್ತುತ ಪ್ರಾಪಂಚಿಕ ಜ್ಞಾನ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ತಿಳಿದುಕೊಂಡು ಪ್ರಜ್ಞಾವಂತರಾಗಿದ್ದಾರೆ. ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಉನ್ನತವಾದ ಹಾಗೂ ಗೌರವಯುತವಾದ ಸ್ಥಾನವಿದೆ. ಮಮತೆ, ಕರುಣೆ, ವಾತ್ಸಲ್ಯ, ತಾಳ್ಮೆ ಇವೆಲ್ಲ ಹೆಣ್ಣಿಗೆ ಗರ್ಭದಿಂದ ಬಂದ ಆಭರಣಗಳು. ಪ್ರಕೃತಿಗೂ ಮಹಿಳೆಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಸಂಸ್ಕೃತಿ, ಕುಟುಂಬ ನಿರ್ವಹಣೆ, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ, ವೈಯಕ್ತಿಕ ಶುಚಿತ್ವದ ಮನೋಭಾವನೆಯಿಂದ ಮುನ್ನಡೆದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಮಹಿಳೆಯರ ಪಾತ್ರ ಅತ್ಯಗತ್ಯವಾಗಿದೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ಅದ್ಭುತ ಸಾಧನೆ ಮಾಡುತ್ತಿದ್ದು, ಈ ಕಾರ್ಯಕ್ರಮದ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅಖಿಲ ಭಾರತೀಯ ಗಮಕ ಕಲಾ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಮಾಯಾ ಬಾಲಚಂದ್ರರವರು ಮಾತನಾಡುತ್ತಾ, ಇವತ್ತಿನ ದಿನದಲ್ಲಿ ಸಾಲ ನೀಡುವ ನೂರಾರು ಸಂಸ್ಥೆಗಳಿವೆ. ಆದರೆ ಧರ್ಮಸ್ಥಳ ಸಂಸ್ಥೆ ಬ್ಯಾಂಕಿನಿಂದ ಸದಸ್ಯರಿಗೆ ಸಾಲ ನೀಡುವುದರ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳು, ಇನ್ನಿತರ ವಿಚಾರಧಾರೆಗಳನ್ನು ಸದಸ್ಯರಲ್ಲಿ ತುಂಬಿ ಪ್ರಬುದ್ಧರನ್ನಾಗಿ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಸಂಸ್ಥೆಯ ಕಾರ್ಯಚಟುವಟಿಕೆಯ ವ್ಯಾಪ್ತಿ ತುಂಬಾ ದೊಡ್ಡದಿದ್ದು ಶ್ಲಾಘನೀಯವಾಗಿದೆ ಎಂದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ ದೇವರಾಜ್ ಅರಸು ಕಾಲೇಜು ಆಫ್ ನರ್ಸಿಂಗ್ ಇದರ ಪ್ರಾಂಶುಪಾಲರಾದ ವಿಜಯಲಕ್ಷ್ಮಿ ಅವರು ಮಾತನಾಡುತ್ತಾ, ಮಾನಸಿಕ ಆರೋಗ್ಯ ಹಾಗೂ ಭಾವನೆಗಳ ನಿಯಂತ್ರಣ ಆಗಬೇಕಾದ್ರೆ ದೈನಂದಿನ ಜೀವನದಲ್ಲಿ ಯೋಗ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರತಿದಿನ ದೇಹಕ್ಕೆ ಒಂದಷ್ಟು ವ್ಯಾಯಾಮ ಆದಾಗ ದೇಹ ಸದೃಢವಾಗುತ್ತದೆ ಮತ್ತು ರೋಗಗಳು ಬರದಂತೆ ತಡೆಯಲು ಅನುಕೂಲವಾಗುತ್ತದೆ. ಇಂತಹ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಧರ್ಮಸ್ಥಳ ಸಂಸ್ಥೆ ಅರಿವು ಮೂಡಿಸುತ್ತಿರುವುದು ಅತ್ಯುತ್ತಮವಾದ ಕೆಲಸ ಎಂದು ಮೆಚ್ಚುಗೆ ಸೂಚಿಸಿದರು. ಸಮಾಜದಲ್ಲಿ ಸಾಧನೆ ಮಾಡಿದ ಪುರಸಭೆಯ ಮಂಗಳ ಸತ್ಯಮೂರ್ತಿ ಹಾಗೂ ಪಾತೂರುಗಡ್ಡದ ಶಂಕರಮ್ಮರವರನ್ನು ಸನ್ಮಾನಿಸಲಾಯಿತು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ನಾಗವೇಣಿ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರಕಾಶ್ ಕುಮಾರ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಗಿರಿಜಾ ಮತ್ತು ವಾಸುದೇವ್ ಹಾಗೂ ಯೋಜನೆಯ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. దయచేసి ఎంత మాట్లాడతారో దయచేసి ఒక 2 నిమిషాలు ನಮ್ಮ 3 ಮಂದಿ ಅತಿಥಿಗಳು ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟು ಪ್ರಥಮ 3 ಸ್ಥಾನವನ್ನ ಗುರುತಿಸಿದ್ದಾರೆ. ತಕ್ಷಣ ಬಂದು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಜಡ್ಜಸ್ಸಿನ ಬಹುಮಾನವನ್ನು ಪಡೆದು ಹೋಗಬೇಕು. ಲಕ್ಷ್ಮೀಪುರ ಎ ಕಾರ್ಯಕ್ಷೇತ್ರದ ಗಮನ ಅವರು ಪಡೆದಿದ್ದಾರೆ. ರಂಗೋಲಿ ಸ್ಪರ್ಧೆಯಲ್ಲಿ ಸಂಸ್ಥೆ
ಅಲ್ಲಿ ಜ್ಞಾನದೇಶ ಸಮಯದಲ್ಲಿ ಹೆಣ್ಣುಮಕ್ಕಳಿಗೆ ಆರ್ಥಿಕವಾಗಿ ಸಬಲರಾಗಲು ಅಷ್ಟೇ ಅಲ್ಲ, ಆರ್ಥಿಕ ಸ್ವಾತಂತ್ರ್ಯ ಮಾತ್ರ ಅಲ್ಲ, ನಾಲೆಡ್ಜ್ ಈಸ್ ಪವರ್ ಅನ್ನೋದನ್ನು ನೀವು ಒಪ್ಪಿರಲ್ವಾ? ಜ್ಞಾನದಿಂದ ಬರುವಂತಹ ಸಾಮರ್ಥ್ಯ ಇದೆಯಲ್ಲ, ಅದು ಎಲ್ಲರಲ್ಲೂ ಇರುವಂಥದ್ದು. ಸಿಗುವಂತಹ ವಿಘ್ನತೆ, ಶಕ್ತಿ ಬೇರೆ ಯಾವುದರಿಂದಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ನೀವು ಆರ್ಥಿಕವಾಗಿ ಸಹ ಸ್ವತಂತ್ರರಾಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮನೆ ಹತ್ರನೇ ಒಬ್ರು ಹೇಳಿದ್ರು, ಅವರು ಟೀಚರ್ ಹೆಂಗೆ ನಾವು ಬರೀ ಗೃಹಿಣಿಯರಾಗಿ ನಮ್ಮ ಒಂದು ಸಂಸಾರವನ್ನು ಮಾತ್ರ ನಿರ್ವಹಣೆ ಮಾಡ್ತಾ ಇದ್ದಾಗ ನಾವು ನಮ್ಮ ಮನೆಗೆ ಬೇಕಾಗಿರುವಂತಹ ಸಾಮಾನುಗಳೆಲ್ಲ ಇಲ್ಲಿ ಲೋನ್ ಕೊಡ್ತಾರೆ. ಆ ಲೋನ್ ತಗೊಂಡು ನಾವು ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಸೋಲಾರ್ ನಾನೇ ಹಾಕ್ಸಿದ್ದೀನಿ. ತುಂಬಾ ಖುಷಿಯಾಗಿ ಹೇಳಿದ್ರು. ಅದನ್ನ ನೋಡಿ ನಮ್ಗೆ ನಿಜವಾಗ್ಲೂ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಾ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಇಲ್ಲಿ ಗ್ರೂಪ್ ಮಾಡಿ ಈ ಪೂಜೆಗಳು ವ್ರತಗಳ ಮಹತ್ವ ಅಂತ ಹೇಳಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮಗೂ ಒಂಥರ ಕರೆಸಿ ಆ ಒಂದು ವ್ರತದ ಮಹತ್ವ ಏನು, ಒಂದು ಪೂಜೆ ಮಹತ್ವ ಏನು, ಸತ್ಸಂಗ, ಯೋಗ, ಪ್ರಾಣಾಯಾಮ, ಈ ರೀತಿ ದೇಶಭಕ್ತಿ ಮತ್ತು ಎಲ್ಲ ಜನರಲ್ಲೂ ಸಹ ಭಕ್ತಿ ಭಾವನೆಯನ್ನ ಒಂದು ಸತ್ಕರ್ಮ ಇದೀಗ ನಮ್ಮನ್ನ ಅವರು ಸನ್ಮಾನ ಮಾಡಿದ್ದಾರೆ. ವರ್ಷಗಳ ಹಿಂದೆ ನಾವು ಮಂಜುವಾಡಿ ಅಂತ ಒಂದು ಪುಸ್ತಕ ಓದ್ತಾ ಇದ್ವಿ. ಅದರಲ್ಲಿ ಸನ್ಮಾನ ಮಾಡಬೇಕು. 1996ರಲ್ಲಿ ಯೋಗ ಶಿಕ್ಷಣವನ್ನು ಪ್ರಾರಂಭಿಸಿ ಕಳೆದ 20 ವರ್ಷಗಳ ಕಾಲ ಸುಮಾರು 500 ಜನರಿಗೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ನೀಡಿದ್ದಾರೆ. ವರ್ಷಕ್ಕೆ 2 ಬಾರಿ ಶಿಬಿರ ಮಾಡಬೇಕು. ಶಿಬಿರದಲ್ಲಿ ಭಕ್ತಿಗೀತೆ, ಬೆಳದಿಂಗಳ ಊಟ, ಸಹಲ್, ದೇಶಭಕ್ತಿ ಗೀತೆಗಳು, ಭಜನೆಗಳು, ವಿಶೇಷವಾಗಿ ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟಿದ್ದಾರೆ. ಇವರು ಮನೆಯ ಚಿಕ್ಕ ಮಕ್ಕಳಿಗೆ ಸುಮಾರು 1998ರಿಂದ 2008ರವರೆಗೆ 18ರವರೆಗೆ ಉಚಿತವಾಗಿ ಭಗವದ್ಗೀತೆಯನ್ನು ಹೇಳಿಕೊಟ್ಟಿದ್ದಾರೆ. 2006ರಲ್ಲಿ ಸತ್ಸಂಗ ಪದವನ್ನು ಗಣೇಶ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿ ಅದನ್ನ ನೀವು ವಾರಕ್ಕೆ 3 ಸರಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿಯಾದ ಸ್ಪಿರಿಚುಯಾಲಿಟಿ ಸ್ಟಾಪ್ ಮಾಡಿ ನಮ್ಮ ಮನಸ್ಸನ್ನ ಆರೋಗ್ಯವನ್ನು ಸಹಕರಿಸಿದ್ದೇನೆ ಅಂತ ನಾನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಮೊದಲೇ ನಾವು ಆಕ್ಚುಲಿ ದೇವರ ಅಕಾಡೆಮಿ ಆಫ್ ಆರ್ಯನ್ ಎಜುಕೇಷನ್ ಅಂಡ್ ರಿಸರ್ಚ್ ಅಂತ ಯೂನಿವರ್ಸಿಟಿ ಕೋಲಾರದಲ್ಲಿ ಅಲ್ಲಿಂದ ನಾವು ಬಂದಿದ್ದೀವಿ. ನಮ್ಮಲ್ಲಿ ಏನಂದ್ರೆ ಸ್ಪೆಷಾಲಿಟಿ ಆಂಬುಲೆನ್ಸ್ ಅಂತ ನಾವು ಪರ್ಚೇಸ್ ಮಾಡಿದ್ವಿ. ಕಾಯಿಲೆಗಳು ಏನಾದರೂ ಇಟ್ಕೊಳ್ತಾರೆ ಆಂಬುಲೆನ್ಸ್ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಇರ್ತಾರೆ ಬರ್ತಾರೆ. ನಾನು ನಿಮ್ಮ ರಿಸ್ಪಾನ್ಸ್ ಅಂತಾರೆ ಇದ್ದಾರೆ ಮಾತಾಡಿದೆ ಹೇಳಿದೆ. ಸೊ ಇಬ್ಬರು ಕೂಡ ವಿನಿಯೋಗಪಟ್ಟರು ಕೆಳಗಡೆ ಕೂರಿಸಿರ್ತಕ್ಕಂಥ ಮೇಡಮ್ ಒಬ್ಬರು ವಿನಿಯೋಗಪಟ್ಟರಿದ್ದಾರೆ. ಅವರೆಲ್ಲ ದಿನನಿತ್ಯ ವ್ಯಾಯಾಮ ಮಾಡುವವರು, ಯೋಗವನ್ನು ಮಾಡುವವರು ಹೇಗಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಕಾನ್ಸಂಟ್ರೇಷನ್ ನಿಮ್ಮ ಹೃದಯ ಭಾಗದಲ್ಲಿರುವ ನಿಮ್ಮ ದೇವರ ಮೇಲೆ ಇರಬೇಕು.
ಗೊತ್ತಿಲ್ಲ.